ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ರೇವತಿ ಅಂತ. ನಮ್ಮ ಯಜಮಾನ್ರ ಹೆಸರು ರುದ್ರಮೂರ್ತಿ. ನಮಗೆ 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು, ಒಬ್ಬ ಮಗ. ನಾವು ಉಳ್ಳಾಳಲ್ಲಿ ವಾಸವಾಗಿದ್ವಿ. ದೇವರು ಇಲ್ಲಿವರೆಗೂ ಕರ್ಕೊಂಬಂದು ದೇವರು ಸಾಕ್ಷಿ ಹೇಳಂತ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಯಾಕಂದರೆ ದೇವ್ರ ಕೃಪೆ ಇಲ್ಲ ಅಂದರೆ ನಾವು ನಿಲ್ತಿರೋದು ನಿರ್ಮೂಲ ಆಗೋದು ಆತನ ಕೃಪೆನೇ. ಏನಂದ್ರೆ ಫಸ್ಟ್ನೇದಾಗಿ ಸಾಕ್ಷಿ ಹೇಳಬೇಕು ಅಂದರೆ ನಾವು ಹೆಚ್ಚಾಗಿ ಫಸ್ಟು ಇಲ್ಲಿ ಸಭೆಗೆ ನಾವು ಬರ್ತಿರಲಿಲ್ಲ. ಬಟ್ ನಾವು ದೇವ್ರನ್ನ ಕಂಡ್ಕೊಂಡು ಏನಾಯಿತು, ನಾವು 20 ವರ್ಷ ಆಯಿತು ದೇವ್ರನ್ನ ಕಂಡ್ಕೊಂಡು. ನಮ್ಮ ರಕ್ಷಣೆ ಆಗಿ 21 ವರ್ಷ ಆಯಿತು. ರಕ್ಷಣೆ ಆಗಿ ಸಭೆ ನಮಗೆ ಯಾವ ಸಭೆ ಅಂತ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾವು ಬೆಂಗಳೂರು ಪಟ್ಟಣದಲ್ಲಿ ಸಭೆಗಳಿಗೆ ಹೋಗ್ತಾಯಿದ್ವಿ, ಸುಮಾರು ಸಭೆಗಳಿಗೆ ಹೋಗ್ತಾಯಿದ್ವಿ. ರಾಜಾಜಿನಗರಕ್ಕೆ ಹೋಗ್ತಿದ್ವಿ, ಮರಿಯಪ್ಪನ ಪಳ್ಳಿಯಲ್ಲಿ ಇದ್ವಿ, ಆಮೇಲೆ ವಿಜಯನಗರ ಸಭೆ, ಇನ್ನು ಅನೇಕ ಸಭೆಗಳು ನಾವು ಹೋಗ್ತಿದ್ವಿ. ಹಾಗಾಗಿ ಸರಿ ಅಂದ್ಬಿಟ್ಟು ಹೋಗೋವಾಗ ಏನಾಯಿತು, ನಾವು ನಿಜವಾದ ಸ್ವಂತ ರಕ್ಷಕನು ಯಾರು ಅಂತ ಕಂಡ್ಕೊಳಕ್ಕೆ ಒಂದು ದೇವ್ರ ಕೃಪೆ ಆಯಿತು. ನನ್ನ ಮಗಳು ಒಂದು ಪ್ಲೇ ಹೋಮಿಂದ ನಮಗೆ ಅದು ಒಂದು ಸುವಾರ್ತೆ ನಮ್ಗೆ ತಲುಪ್ತು. ಅಲ್ಲೋಗಿ ನಾವು ನೋಡೋವಾಗ ನಿಜವಾದ ದೇವರು ಯೇಸು ಸ್ವಾಮಿನೇ ಅಂತ ನಾನು ನಮ್ಮ ಯಜಮಾನರು ಅಂಗೀಕರಿಸ್ಕೊಂಡ್ವಿ. ಅಂಗೀಕರಿಸ್ಕೊಂಡು ಆದಮೇಲೆ ನಮಗೆ ಜ್ಞಾನಸ್ಥಾನ ಆಗಿ 1 ವಾರಕ್ಕೆ ಏನಾಯಿತು, ಒಂದು ಸಭೆಗೆ ಹೋಗಿ ನಾವು ಆರಾಧನೆ ಮಾಡ್ತಾಯಿದ್ದೆ. ಆರಾಧನೆ ಮಾಡ್ತಿರೋವಾಗ ನನಗೆ ಒಂದು ದರ್ಶನ ಬಂತು ಅಂದರೆ ಆ ಸಭೆಯಲ್ಲಿ ಏನಂತ ಬಂತು ಅಂದರೆ, ಫಸ್ಟು ವಯಸ್ಸಾದ ತಾತ ಒಂದು ಬೊಕೆ ಕೊಟ್ಟರು. ಒಂದು ಬೊಕೆ ಕೊಟ್ಟು ಒಂದು ಸುಂದರವಾದ ಗಂಡು ಮಗು ಕೊಟ್ಟರು. ನಮ್ಗೆ ಆಶ್ಚರ್ಯ ಆಯಿತು, ಇದು ಏನಪ್ಪ ನನಗೆ ಈ ಥರ ಆಯಿತು ಅನ್ನೋ ಸಮಯದಲ್ಲಿ ಸರಿ ಅಂದ್ಬಿಟ್ಟು ಹಂಗೆ ಪ್ರಾರ್ಥನೆ ಮಾಡ್ತಾ ಅಲ್ಲಿ ದೇವರಾತ್ಮ ನನಗೆ ಹೇಳ್ತಾ ಇದ್ದಾರೆ, ನೀನು ಹೋಗಿ ಅಲ್ಲಿ ಸಾಕ್ಷಿ ಹಂಚ್ಕೋ ಅಂತ ಹೇಳೋವಾಗ ನಾನು ಹೋಗಿ ಡೈರೆಕ್ಟಾಗಿ ಹೇಳಿದೆ. ಸರಿ ಅಂದ್ಬಿಟ್ಟು ಅಲ್ಲಿ ಜೊತೆಲಿದ್ದಂಥ ಸಹೋದರಿ, ನಮ್ಮ ನಡೆಸಿದಂಥ ಸಹೋದರಿಗಳು, ಏನು ರುದ್ರಮೂರ್ತಿಯವರೇ ನಿಮ್ಮ ಮನೆಯವ್ರಿಗೆ ಬುದ್ಧಿ ಇಲ್ವಾ, ಆಪ್ರೇಷನ್ ಆಗಿದೆ, ಏಕೆ ನೀವು ಮಗು ಕೊಟ್ಟರು ಅಂತ ಧೈರ್ಯವಾಗಿ ಹೇಳಿದ್ರು. ನೋಡಿ ಸಿಸ್ಟರ್, ಅವಳಿಗೆ ದೇವ್ರು ತೋರಿಸಿದ್ದಾರೆ, ಅದನ್ನು ಹೇಳಿದ್ದಾಳೆ, ಕೊಡೋದು ಬಿಡೋದು ದೇವ್ರ ಇಚ್ಛೆ ಅಲ್ವಾ ಅಂತ ನಮ್ಮ ಮನೆಯವ್ರಂದರು. ಸರಿ ಅಂದ್ಬಿಟ್ಟು ಆಯಿತು ಅಂತ ಇದಾಯಿತು. ನಾನು ಕನ್ಸೀವ್ ಆದಮೇಲೆ ಏನಾಯಿತು, ಆಗಿ ಸುಮಾರು 1.5 ತಿಂಗ್ಳಿಗೆ ಆದಮೇಲೆ ನನಗೆ ಟೆಸ್ಟ್ ಮಾಡಿದ್ದಕ್ಕೆ ಅದು ಪಾಸಿಟಿವ್ ಅಂತ ಬಂತು. ಸರಿ ಬಂದ್ರೂ ಪುನಃ ಏನಾಯಿತು, ನಾವು ಅದು ದಿನೇ ತೋರಿಸ್ತಾ ಹೋಗ್ತಾ ಇರೋವಾಗ ಒಂದು 2 ಮಂತ್ಸ್ ಆಯಿತು, 3 ಮಂತ್ಸು, 4 ಮಂತ್ಸು ಆಗ್ತಾ ಹೋಗ್ತಾ ಇರೋವಾಗ ಏನಾಯಿತು, ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಇದೇನಪ್ಪ ಈ ಥರ ವಾಗ್ದಾನ ಮಾಡಿ ಕೊಟ್ಟಿದ್ಯಾ, ಯಾಕೆ ಈ ಥರ ಅನ್ನೋವಾಗ ಆಮೇಲೆ ನಮ್ಮ ಮನೆಯವರು ಒಂದು ಪಾಸ್ಟ್ರು ಮಾಗಡಿ ರೋಡಲ್ಲಿ ಇಮ್ಯಾನ್ಯುಯಲ್ ಪಾಸ್ಟ್ರ್ ಅಂತ ಇದ್ದರು, ಅವ್ರ ಹತ್ರ ಹೋದ್ರು ಕನ್ಸಲ್ಟ್ ಮಾಡೋದಕ್ಕೆ. ಅದಕ್ಕೆ ಮುಂಚೆ ಏನಾಯಿತು, ಡಾಕ್ಟ್ರ್ ಏನಂದ್ರೆ ಚೆಕಪ್ಗೆ ಹೋಗೋವಾಗ ಈ ಮಗುನ ತೆಗ್ಸ್ಬಿಡಿ, ಇರೋದಕ್ಕಿಂತ ತೆಗ್ಸೋದು ಒಳ್ಳೆಯದು, ಇಲ್ಲಾಂದರೆ ತಾಯಿ ಇದಕ್ಕೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು. ಸರಿ, ಅವ್ರೇನು ಮಾಡೋದು, ಹೋಗಿ ಇನ್ನೇನು ಮಾಡೋದು ಅಯ್ಯ, ನಾವು ಮಾಡಲೇಬೇಕಲ್ವಾ. ಪುನಃ ಒಂದು ಪ್ರಾರ್ಥನೆ ಗುಂಪಿಗೆ ಹೋಗಿ ಆ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಮನೇಲಿ ಬಿಟ್ಬಿಟ್ಟು ನಮ್ಮ ಮನೆಯವ್ರು ಹೋದರು. ಯಾಕೆ ಈ ಥರ ಆಗ್ತಾಯಿದೆ, ದೇವ್ರು ಕೊಟ್ಟಾದಮೇಲೆ ನಂಬಿಕಸ್ತನಲ್ಲ, ವಾಗ್ದಾನ ಮಾಡಿದ ನಂಬಿಕಸ್ತನು, ಕೊಡ್ತಾನೆ, ಆತನ ಮಾತುಗಳು ನೆರವೇರಿಸ್ತಾರೆ ಅಂತ ನಮ್ಮ ಮನೆಯವ್ರು ಹೋಗಿ ಕೇಳೋವಾಗ ಅದೇನಾಯಿತು, ಸಿಸ್ಟರು ದೇವ್ರು ಕೊಟ್ಟಿರೋದು ಸ್ವೀಕರಿಸ್ಕೊತಾ ಇದ್ದಾರೆ, ನೀವು ಅದನ್ನು ತಳ್ತಾ ಇದ್ದೀರಾ, ಅದಕ್ಕೆ ಈ ಥರ ದೇವರು ಒಂದು ಪರೀಕ್ಷೆ ಇಟ್ಟಿದ್ದಾರೆ. ನೀವು ಸೀದಾ ಹೋಗಿ ಮೊಣಕಾಲು ಹಾಕಿ ಮುಖ ತೊಳೆದು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ, ದೇವರೇ ನೀನು ಕೊಟ್ಟಿರೋಂಥದ್ದು ಇದನ್ನು ನಾನು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿಂದ ಇದು ಸ್ವೀಕಾರ ಮಾಡ್ಕೋತೀನಿ ಅಂತ. ನಮ್ಮ ಮನೆಯವ್ರು ಅದೇ ಥರ ಬಂದು ಮಾಡಿದ್ರು. ಬೆಳಗ್ಗೆ ಆ ಚೆಕಪ್ಗೆ ಹೋದ್ಮೇಲೆ ಅದೆಲ್ಲ ನಾರ್ಮಲ್ ಐತೆ, ಬೆಡ್ ರೆಸ್ಟ್ ಇರಿ, ಏನು ತೊಂದರೆ ಇಲ್ಲ, ಮಗು ಜೀವಕ್ಕೆ ಯಾವುದು ಒಂದು ಅಪಾಯಗಳಿಲ್ಲ, ಯಾವುದೂ ಇಲ್ಲ ಅಂದರು. ಪುನಃ ಒಂದು 7ನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಹೋದ್ವಿ. ಸ್ಕ್ಯಾನಿಂಗ್ ಹೋಗಿ ಅವರೇ ಹೇಳಿದ್ರು, ನಂದು 25 ವರ್ಷ ಸರ್ವಿಸಲ್ಲಿ ಇಂಥ ಒಂದು ಕೇಸು ಫಸ್ಟ್ನೇದೇ, ಇದು ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ, ಇದು ಮಿರಾಕಲ್ಲು ಅಂದರು ಅಲ್ಲಿ. ಸರಿ ಅಂದ್ಬಿಟ್ಟು ಅಲ್ಲೂ ದೇವರು ಮಹಿಮೆ ಪಡಿಸೋಂಥ ಕೃಪೆ ಕೊಟ್ಟರು. ಅಲ್ಲೂ ದೇವ್ರ ಕೃಪೆ ಅದು. ಸರಿ ಅಂದ್ಬಿಟ್ಟು ಅದೇನಾಯ್ತು. ಅದಾದಮೇಲೆ ಯಾವ ಥರ ದೇವರು ನನಗೆ ಹೇಳಿ, ಅವನಿದ್ರಲ್ಲಂತೂ ತುಂಬಾ ಕಷ್ಟಗಳು, ಹೋರಾಟಗಳು, ಕಣ್ಣೀರುಗಳು ಸಮಯ ಉಂಟು. ಹಾಗಾಗಿ ದೇವರು ಎಲ್ಲದರಿಂದ ಒಂದೊಂದಲ್ಲ, ಅದು ಹೇಳೋದಕ್ಕೆ ಸಮಯ ಇಲ್ಲ. ಆದರೆ ಅವನ ಜೀವಿತದಲ್ಲಿ ಮಾಡಿರೋಂಥ ದೇವರು ಏರಳ ಉಪಕಾರಗಳು. ವಾಗ್ದಾನ ಮಾಡಿದ್ಮೇಲೆ ದೇವರು ಅದೇ ಥರ ಮಗು ಕೊಟ್ಟು ಯಾವ ಥರ ಅಂದರೆ 3.25 kg ಮಗು, ನಾರ್ಮಲ್ ಡೆಲಿವರಿ, ಆ ಥರ ದೇವರೊಂದು ಕೃಪೆ ಕೊಟ್ಟು ಮಗು ಕೊಟ್ಟರು ದಾನವಾಗಿ. ಅದನ್ನ ಅವರು ಹೇಳೋವಾಗ ನೀವು ನನಗೆ ಮುಂಚೆ ಪರಿಸ್ಥಿತಿಲಿ ಯಾವ ಥರ ಅಂದರೆ 2 ಹೆಣ್ಮಕ್ಳಿಗೆ ನಾವು ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟಿದ್ವಿ ಬೇಡ ಅಂತ. ಅದು ಆಪ್ರೇಷನ್ ಮಾಡ್ಸೋಕ್ಕೆ ಮುಂಚೆ ಏನು ಹೇಳಿದರು ಡಾಕ್ಟ್ರು, ಡೆಲಿವರಿ ಆಗಿ ಒಂದು 24 ಅವರ್ಸಲ್ಲಿ ಒಂದು ಇಂಜೆಕ್ಷನ್ ತೊಗೊಬೇಕಿತ್ತು ನಾನು. ಅದು ತೊಗೊಳ್ಲಿಲ್ಲ ಅನ್ನೋವಾಗ ಏನಾಯಿತು, ಯಾಕೆ ಅಂತ ಕೇಳುವಾಗ ಫರ್ದರ್ ನಿಮಗೊಂದು ಮಗು ಆದರೂ ನೆಕ್ಸ್ಟು
ಆ ತಾಯಿಗೂ ಒಂದು ತಾಯಿ ಸಾವನ್ನೊಪ್ತಾರೆ, ಇಲ್ಲಾಂದ್ರೆ ಮಗು ಹ್ಯಾಂಡಿಕ್ಯಾಪ್ಟರಾಗಿ ಜೀವಿಸುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಏನು ಮಾಡಿದ್ವಿ ನಾವು, ಬೇಡ ನಮಗೆ ಮಗು ಇಲ್ಲದ ಸಮಯದಲ್ಲಿ 2 ಮಗು ಕೊಟ್ಟಿದ್ದಾರೆ ಸಾಕು, ಗಂಡು ಮಕ್ಕಳು ಅದೇ ಹೆಣ್ಮಕ್ಳು ಅದೇ ಅಂತ ನಾನು ನಮ್ಮ ಯಜಮಾನ್ರು ತೀರ್ಮಾನ ಮಾಡಿದ್ವಿ. ತೀರ್ಮಾನ ಮಾಡಿದ್ಮೇಲೆ ಯಾಕಂದ್ರೆ ಆ ತಾಯಿ ಬ್ಲಡ್ಡು ಮಗು 2ನೇ ಮಗು ಹುಟ್ಟಿದವಾಗ ಆ ಬ್ಲಡ್ಡು ಹೊಟ್ಟೆ ಒಳಗೆ ಇರುತ್ತಂತೆ. ಹಂಗಾಗಿ ಸರಿ ಅಂದ್ಬಿಟ್ಟು ಅದು ಡಾಕ್ಟ್ರೇ ಆಶ್ಚರ್ಯಪಡ್ತವ್ರು, ಇದು ಯಾವ ಥರ ಸಾಧ್ಯತೆ, ಹಿಂಗೈತಲ್ಲ ನಿಮ್ಮದು ರಿಪೋರ್ಟು, ಇದು ಹೆಂಗೆ ಮಗು ಆಯಿತು ಅನ್ನೋವಾಗ ಆವಾಗ ದೇವ್ರಿಗೆ ಹೇಳ್ದೆ, ದೇವ್ರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋ ದೇವರಲ್ಲ. ಅದೇ ಥರ ಮಗುನ ಕೊಟ್ಟರು. ಅವನ ಹೆಸರು ಇಡಬೇಕು ಅಂತ ನಾವು ನಾನಾ ಕಡೆ ಇದು ಮಾಡಿದ್ವಿ. ಆದರೆ ದೇವ್ರ ಚಿತ್ತ, ದೇವ್ರ ಕೃಪೆ ಈ ಪರಿಶುದ್ಧ ಸ್ಥಳಕ್ಕೆ ಕರ್ಕೊಂಬಂದು ನಮ್ಮ ಸಭೆ ಬೋಧಕರು ಅಭಿಷೇಕ್ ದೇವ ಅವ್ರ ಕೈಲೇ ಅವ್ನಿಗೆ ಹೆಸರು ಇಡಲಾಯಿತು. ಏನಂದ್ರೆ ಅವನ ಹೆಸರು ಕೇಳಿದ್ವಿ ನಾವು ಏನು ಇಡೋಣ ಅನ್ನೋವಾಗ, ಅಬ್ರಾಮಂಗೆ ಯಾವ ಥರ ವಾಗ್ದಾನ ಮಾಡಿ ಮುಬ್ಬಿನ ವಯಸ್ಸಿನಲ್ಲಿ ಆ ಮಗು ಕೊಟ್ಟರು, ಅದೇ ಥರ ಇವನ ಹೆಸರು ಅಬ್ರಾಮನ ಮಗನ ಹೆಸರು ಈಸಾಕು, ಇವನ ಹೆಸರು ಐಸಾಕ್ ಅಂತ ಇಡಿ ಅಂತ ಅಂದರು. ಅದೇ ಥರ ಐಸಾಕ್ ಚಂದನ್ ಅಂತ ಅವನ ಹೆಸರು ಮನೇಲಿ ಕರೀತಾರದು ಐಸಾಕ್ ಅಂತ ಹೆಸರು ಇಡಲ್ಪಡ್ತು ಈ ಸಭೆಯಲ್ಲಿ. ಅನೇಕ ಅವನ ಜೀವಿತದಲ್ಲಿ ನೋಡ್ತಾ ಬರೋವಾಗ ನಿಜವಾಗ್ಲೂ ಅವನು ಯಾವ ಥರ ನಮ್ಗೆ ವಾಗ್ದಾನ ಮಾಡಿಕೊಟ್ರು, ಯಾವ ಥರ ಅಲ್ಲಿ ಒಂದು ಬೋಧಕರು ಹೇಳಿದ್ರು, ಆ ಮಗು ಮುಖ ಕಂಡ್ರೆ ನಿಮಗೆ ಕಷ್ಟಗಳಾಗುತ್ತೆ, ಕಣ್ಣೀರು ಮರೆಯಾಗುತ್ತೆ, ನಿಮ್ಮ ನೋವೆಲ್ಲ ಹೋಗುತ್ತೆ. ಇವತ್ತು ಅಷ್ಟೇ ಅವ್ನು ನೋಡಿದವರೆಲ್ಲನೂ ಅದೇ ಥರ ಹೇಳ್ತಾರೆ, ಆ ಮಗು ಮುಖದಲ್ಲಿ ಎಷ್ಟು ಒಂದು ಇದಿದೆ, ಒಂದು ಅವ್ನು ನೋಡಿದ್ರೆ ಅವ್ನು ಮಾತಾಡ್ಸಿದ್ರು ಸಾಕು ಅಷ್ಟು ಒಂದು ಇದು ಅಂತ ಬೇರೆ ಜನಗಳು ಹೇಳ್ತಾರೆ. ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ದೇವ್ರ ಕೃಪೆ ಇಲ್ಲ ಅಂದಿರ ಆ ಮಗು ನಮಗೆ ಸಿಗ್ತಿರ್ಲಿಲ್ಲ. ಹಾಗಾಗಿ ಹಂಗೆ ಈ ಸಭೆಗೆ ಬಂದಮೇಲೂ ದೇವರು ಅನೇಕ ಅಯ್ಯವ್ರ ಮೂಲಕ ಅನೇಕ ಆಶೀರ್ವಾದಗಳಾಗಿದೆ, ಅನೇಕ ಹೋರಾಟಗಳಿಂದ ಜಯ ಕೊಟ್ಟಿದ್ದಾರೆ. ಏನೇ ಒಂದು ಹೇಳಬೇಕು ಅಂದರೂ ಸಭೆ ಬೋಧಕರಿಗೆ ಹೇಳೋವಾಗ, ಪ್ರಾರ್ಥನೆ ಮಾಡೋವಾಗ ಧೈರ್ಯ ಪಡಿಸ್ತಾರೆ. ಆತ್ಮಿಕ ತಂದೆ, ಆತ್ಮಿಕ ಸಭೆ ಕೊಟ್ಟಿದ್ದಾರೆ. ಅದಕ್ಕೆ ದೇವ್ರಿಗೆ ನಾನು ಮಹಿಮೆ ಸಲ್ಲಿಸ್ತೀನಿ. ಸಾಕ್ಷಿ ಕೊಟ್ಟಂಥ ದೇವರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅದೇ ಥರ ನಮ್ಮ ಸಭೆ ಬೋಧಕರಾದ ಅಭಿಷೇಕ್ ದೇವ ಅವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.